ಹಾಯ್ ಆಲ್. ಇವತ್ತು ದಾಲ್ ಪಾಲಕ್ ಮತ್ತು ಸ್ವೀಟ್ ಹುರುಳಿಕಾಳು ಪಲ್ಯ ಮಾಡೋದು ನೋಡೋಣ. ಫಸ್ಟಿಗೆ 2 ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಒಂದು ಚಿಟಿಕೆ ಅರಶಿನ ಹಾಕಿ 3 ವಿಸಲ್ ಕೂಗಲಿ ಮುಚ್ಚಿಡೋಣ. ಈ ಕಡೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಳ್ಳೋಣ. ಪಾಲಕ್ನ ನೀರಲ್ಲಿ ನೆನೆ ಹಾಕಿಬಿಟ್ರೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ತೊಳೆದು ಮತ್ತು ಬೇಯಿಸ್ಕೊಬೋದು ನಾವು. ಇಲ್ಲಿ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ರಾತ್ರಿ ಇಡೀ ನೆನೆಸಿದ್ದು ಹುರುಳಿಕಾಳು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು 4 ರಿಂದ 6 ವಿಸಲ್ ಕೂಗಿಸ್ಕೊಳ್ಳೋಣ. ಈ ಕಡೆ ಸೊಪ್ಪು ಹೆಚ್ಚಿ ಬೇಕಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪಿಗೆ ಬೇಕಿಡೋಣ. ಸೊಪ್ಪು ಬೆಂದಿದೆ ನೋಡಿ. ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಿದ್ದೀನಿ. ಒಂದು ಈರುಳ್ಳಿ ಹಾಕೋಣ. ಚೆನ್ನಾಗಿ ಬಾಡಬೇಕು ಈರುಳ್ಳಿ. ಹಸಿ ವಾಸನೆ ಇರಬಾರ್ದು. ಚೆನ್ನಾಗಿ ಫ್ರೈ ಮಾಡಿದ್ರೆ ಗೋಲ್ಡನ್ ರೋಸ್ಟ್ ಬ್ರೌನ್ ಬರೋ ತನಕ ಚೆನ್ನಾಗಾಗುತ್ತೆ. ಈ ಕಡೆ ದಾಲ್ಗೆ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೆಂದಿದೆ. ಸಿಂಪಲಾಗಿ ಮಾಡೋದು ಹೇಳ್ತಿದ್ದೀನಿ ಇವತ್ತು. ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಇಡೋಣ ನಾವಿಲ್ಲಿ. ಮತ್ತು ಈರುಳ್ಳಿ ಬಾಡಿದೆ, ರುಚಿ ಚೆನ್ನಾಗಿರುತ್ತೆ. ದಾಲ್ಗೊಂಚೂರು ಈರುಳ್ಳಿ ಫ್ರೈ ಮಾಡಿದ್ದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಸಾಕು ನಮಗೆ ಈರುಳ್ಳಿ ಪಲ್ಯಕ್ಕೆ. ನಾನು ದೊಡ್ಡದು 2 ಈರುಳ್ಳಿ ತೊಗೊಂಡಿದ್ದೆ. 1 ಈರುಳ್ಳಿ ಸಾಕು ಪಲ್ಯಕ್ಕೆ. ಕಡೆ ದಾಲ್ ಕುದೀಲಿ. ಉಪ್ಪು ಹಾಕಿದ್ದೀವಲ್ಲ, ದಾಲ್ ಕುದೀಲಿ. ಇಲ್ಲಿ ಬೇಯಿಸ್ಕೊಂಡಿರೋ ಹುರುಳಿಕಾಳು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. 4 ರಿಂದ 6 ವಿಸಲ್ ಕೂಗಿಸ್ಕೊಂಡೆ ಹುರುಳಿಕಾಳು ಬೇಗ ಬೇಯೋದು ನೆನೆಸಿಟ್ಟಿದ್ದಾದರೆ. ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಪಲ್ಯಕ್ಕೆ ಉಪ್ಪು ಹಾಕ್ಕೋಬೇಕು. ಕಾಳು ಬೇಯಿಸ್ಬೇಕಾದ್ರೂ ಹಾಕಿದ್ದೀವಿ. ಈ ಕಡೆ ದಾಲ್ ಕುದೀತಾ ಇದೆ. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಪಲ್ಯಕ್ಕೂ ಕಾಯಿ ತುರಿ ಹಾಕ್ಕೊಳ್ಳೋಣ. ಈಗ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ. ತುಂಬ ಚೆನ್ನಾಗಿರುತ್ತೆ. ಖಾರ ಸಿಹಿ ಇರುತ್ತೆ. ಹುರುಳಿಕಾಳು ಪಲ್ಯ ಇದು ನಮ್ಮ ಮಲೆನಾಡು ಕಡೆ ಮಾಡ್ತಾರೆ. ಸ್ವೀಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು 4 ಸ್ಪೂನ್ ಬೆಲ್ಲದ ಪುಡಿ ಹಾಕಿದ್ದೀನಿ. ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ ಮಿಕ್ಸ್ ಮಾಡಿ. ಬೆಲ್ಲ ಉಪ್ಪು ಎಲ್ಲ ಹಿಡ್ಕೊಳ್ಳುತ್ತೆ ಕಾಳಿಗೆ. ರುಚಿ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಸಿಮ್ಮಲ್ಲಿಟ್ಟು ಮುಚ್ಚಿಟ್ಬಿಡೋಣ ಮಿಕ್ಸ್ ಮಾಡಿ. ಪಲ್ಯ ರೆಡಿ ಇದೆ. ಈ ಕಡೆ ದಾಲ್ ಕುದೀತಾ ಇದೆ ನೋಡಿ. ಈ ಟೈಮಲ್ಲಿ ನೀವು ಯಾವ ಪುಡಿಗಳು ಬೇಕಾದ್ರೂ ಹಾಕ್ಕೋಬೋದು. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ಹುಳಿ ಪುಡಿ ಹಾಕ್ಬೋದು, ಸಾಂಬಾರು ಪುಡಿ ಹಾಕ್ಕೋಬೋದು. ನಾನಿವತ್ತು ಧನಿಯಾ ಪುಡಿ, ಜೀರಿಗೆ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಹಾಕಿಲ್ಲ ಇವತ್ತು. ಪ್ಲೈನಾಗಿ ಹಾಗೆ ದಾಲ್ ಮಾಡ್ತಾ ಇರೋದು. ರೆಡಿ ಇದೆ, ಕುದ್ದಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ದಾಲ್ಗೆ. ಸಾಸಿವೆ, ಎಣ್ಣೆ, ಸಾಸಿವೆ, ಇಂಗು. ನೋಡಿ ರೆಡಿ. ದಾಲ್ ರೆಡಿ ಆಯಿತು. ಇವತ್ತಿನ ಊಟಕ್ಕೆ ಅನ್ನ, ದಾಲ್, ಹುರುಳಿಕಾಳು ಪಲ್ಯ, ಸೌತೆಕಾಯಿ. ಹೆಲ್ತಿ ಫುಡ್ ಇದು. ರಿಚ್ ಇನ್ ಫೈಬರ್ ಹುರುಳಿಕಾಳು.